ವಿದ್ಯಾರ್ಥಿಗಳಿಂದ ಛಂದಸ್ಸಾತ್ಮಕ ಕ್ರಮ ಹೇಗೆ ಅನ್ನೋದನ್ನ ಗಮನಿಸಿ ಮಕ್ಕಳೇ. ಬಂದು ವಾಲೆಟ್ ಅಲ್ಲಿ ಒಬ್ಬೊಬ್ಬರೇ ವಿದ್ಯಾರ್ಥಿ ಬಂದು ಲಘು ಗುರು ಹಾಕೋದನ್ನ ನೀವು ಮಾಡಬೇಕು. ಇದು ವಿದ್ಯಾರ್ಥಿಗಳಿಂದ ಮಾಡತಕ್ಕಂಥ ಚಟುವಟಿಕೆ. दूर दूर बरी दूर दूर बरी नेक्स्ट यार 3 साल आकर रेडी रही ಗೊತ್ತಾಯ್ತಾ? ಒಂದು ನಿಮಿಷ ಅವ್ರು ಮುಗಿಸ್ಲೆ ಅದಕ್ಕೆ ಚಾಪ್ಟರ್ಸ್ ಕೊಡಿ ಅಂತ ಹೇಳಿದ್ದ. ನೀನು ಬರೆಯಿದೆ ನೀನು ನಿಂತ್ಕೋ ಅಲ್ಲಿ ಹೇಳೋದು ಗೊತ್ತಾಯ್ತಾ? ಯಾವ ಮಾತ್ರೆಗಳು ಅನ್ನೋದು ಹೇಳೋದು, ಯಾವುದು ಲಘು ಯಾವುದು ಗುರು ಅಂತ. ಬಾಯಿ ಬಿಟ್ಟು ಹೇಳ್ಬೇಕಮ್ಮ, ನೀನು ಸುಮ್ಮನೆ ಮೂಕ್ಕಾಗಿ ಹಾಕೋದಲ್ಲ. ಕೊನೆಯ ಅಕ್ಷರ ಕೊನೆಯಲ್ಲಿ ಹೇಳ್ಬೇಕು. ಕೊನೆಯಲ್ಲಿ ನೀನೇ ಓದಳ ಲಘು ಗುರು ಹೇಳು. ಲಘು ಎಷ್ಟು ಮಾತ್ರೆ ಚಿಹ್ನೆ, ಗುರು ಎಷ್ಟು ಮಾತ್ರೆ ಚಿಹ್ನೆ? ಲಘು 3 ಮಾತ್ರೆ ಚಿಹ್ನೆ. ಲಘು ಎಷ್ಟು ಮಾತ್ರೆ ಚಿಹ್ನೆ? ಲಘು 3 ಮಾತ್ರೆ ಚಿಹ್ನೆ. ನೀನು ಹೇಳು. ಲಘು 1 ಮಾತ್ರೆ ಚಿಹ್ನೆ. ಬಲಗೈ ಯಾವ ಕೈ? ಲಘು 1 ಮಾತ್ರೆ ಚಿಹ್ನೆ, ಗುರು 2 ಮಾತ್ರೆ ಚಿಹ್ನೆ. ಹೇಳೋಗಿ ಎಷ್ಟು ಮಾತ್ರೆ ಚಿಹ್ನೆ? ಲಘು 1 ಮಾತ್ರೆ ಚಿಹ್ನೆ, ಗುರು 2 ಮಾತ್ರೆ ಚಿಹ್ನೆ. ಲಘು ಕೌಂಟ್ ಮಾಡಲಿ. ಮೊದಲನೇ ಗಣದಲ್ಲಿ ಎಷ್ಟು ಮಾತ್ರೆಗಳು ಇದ್ದಾವೆ? ಎಷ್ಟು ಮಾತ್ರೆ ಇದ್ದಾವೆ ಅಲ್ಲಿ? ನೆಕ್ಸ್ಟ್ ಗಣದಲ್ಲಿ ಎಷ್ಟು ಮಾತ್ರೆ ಇದ್ದಾವೆ? 4. ತೋರ್ಸು. ಇದು ಎಷ್ಟು ಮಾತ್ರೆ? ಯಾವ ಮಾತ್ರೆ ಇದು? ಗುರು. ಗುರು. ಇದು ಯಾವ ಮಾತ್ರೆ? ಲಘು. ಇದು ಈ ಗುರು ಮಾತ್ರೆ ಎಷ್ಟು ಸಂಖ್ಯೆ ಇದೆ? 2. 2 ಒಂದೆಷ್ಟು? 3 ಎಲ್ಲಿದೆ? ನೆಕ್ಸ್ಟ್ ಗುರು 2 ಮಾತ್ರೆ ಚಿಹ್ನೆ. ಲಘು 1 ಮಾತ್ರೆ ಚಿಹ್ನೆ. ಲಘು 1 ಮಾತ್ರೆ ಚಿಹ್ನೆ. ಗುರು ಯಾಕೆ ಹಾಕಿದೀವಿ ನಾವು? ಇದು ಯಾವ ಅಕ್ಷರ ಅಂತ ಹೇಳಿದೀನಿ? 1 ಮಾತ್ರೆ ಚಿಹ್ನೆ, ಗುರು 2 ಮಾತ್ರೆ ಚಿಹ್ನೆ. ಅದು ಏನು ಸಂಖ್ಯೆ? ಗಣದಲ್ಲಿ ಎಷ್ಟು ಮಾತ್ರೆಗಳಿದ್ದೇವೆ? ಒಂದು ಗಣ. ಇದು ಒಂದು ಗಣ, 3 ಒಂದು ಗಣ, 4 2 ಗಣ, 3 ಮತ್ತೆ ಒಂದು ಗಣ, 4 ಮತ್ತೊಂದು ಗಣ. 3 4 3 4 ಅಂತ ಹೇಳಿದಲ್ವಾ? ಹಾಗೆಯೇ ಇದು ಎಷ್ಟು ಮಾತ್ರೆ ಚಿಹ್ನೆ? ಒಂದು ಮಾತ್ರೆ ಚಿಹ್ನೆ. ಇದಕ್ಕೆ ಏನಂತ ಕರೀತಾರೆ? ಲಘು. ಆ ಲಘು ಎಷ್ಟು ಮಾತ್ರೆ? ಇಲ್ಲಿ ಎಷ್ಟು ಮಾತ್ರೆಗಳಿದಾವೆ ಹಾಗಾದ್ರೆ? 3 ಮಾತ್ರೆ. ಯಾಕೆ ಹಾಕಿದ್ವಿ ಇದನ್ನ? ಯಾಕೆ ಹಾಕಿದ್ವಪ್ಪ? ದೀರ್ಘಾಕ್ಷರಗಳ ಸ್ವರಾಕ್ಷರಗಳಿವು? ದೀರ್ಘಾಕ್ಷರನ ಮತ್ತೆ ಸ್ವರಾಕ್ಷರಕ್ಕೆ ಲಘು ಹಾಕ್ತೀವೋ, ಗುರು ಅಕ್ಷರಕ್ಕೆ ನಾವು ದೀರ್ಘಾಕ್ಷರಕ್ಕೆ ಗುರು ಹಾಕ್ತೀವೋ? ಗುರು ಹಾಕ್ತೀವಿ. ಸ್ವರಾಕ್ಷರಕ್ಕೆ ಲಘು ಹಾಕ್ತೀವಿ ಅಲ್ವಾ? ಇದು ಯಾವ ಅಕ್ಷರ ಹಾಗಾದ್ರೆ? ಇದು ಇದು ಯಾವ ಮಾತ್ರೆ ಹಾಕಿದ್ವಿ? ಲಘು. ಯಾಕೆ ಹಾಕಿದ್ವಿ ಇದಕ್ಕೆ? ಮತ್ತೆ ಗುರು ಯಾಕೆ ಹಾಕಿದ್ವಿ? ಅದು ದೀರ್ಘಾಕ್ಷರ ಆಗಿರೋದ್ರಿಂದ, ದೀರ್ಘಾಕ್ಷರ ಆಗಿರೋದ್ರಿಂದ ಗುರು ಮಾತ್ರೆಯನ್ನ ಹಾಕಿದ್ವಿ. ಹೌದಾ? ಗುರು ಎಷ್ಟು ಮಾತ್ರೆ ಚಿಹ್ನೆ? 2 ಮಾತ್ರೆ ಚಿಹ್ನೆ.
ಒಂದು ಮಾತ್ರೆ ಚಿಹ್ನೆ. ಇದು ಎಷ್ಟು ಮಾತ್ರೆ ಚಿಹ್ನೆ? ಒಂದು ಮಾತ್ರೆ ಚಿಹ್ನೆ. ಎಷ್ಟಾಯ್ತು ಲೆಕ್ಕ ಮಾಡು. 4. ಅದೇ ತರ ಹೇಳ ನೋಡೋಣ. ಗುರು 2 ಹಾ. ಲಘು 1 ಹಾ. 3 ಹಾ. ಗುರು 2 ಹಾ. ಲಘು 1 ಹಾ. ಲಘು 1 4 ಯಾಕೆ ಹಾಕಿದೀವಿ ಗುರು? ಹಾ? ಯಾಕೆ ಹಾಕಿದ್ವಪ್ಪ? ದೀರ್ಘಾಕ್ಷರ. ದೀರ್ಘಾಕ್ಷರ ಇರೋದ್ರಿಂದ ನಾವು ಗುರು ಮಾತ್ರೆ. ಮೈ ಒತ್ತಕ್ಷರ ದೀರ್ಘಾಕ್ಷರ ಅದ. ದೀರ್ಘಾಕ್ಷರ. ದೀರ್ಘಾಕ್ಷರ. ವೆರಿ ಗುಡ್. ಮೈದುನ ಅಲ್ವಾ? ಆ ತರ ಹೇಳ್ಬೇಕು. ರೆಡಿ? ನೆಕ್ಸ್ಟ್ ಬನ್ನಿ. ಬರೀ ನೆಕ್ಸ್ಟ್ ಬರೀ. ಯಾವ ಷಟ್ಪದಿ ಅಂತ ಹೇಳಿರಲ್ಲ ನೀವು? ಷಟ್ಪದಿ. ಬನ್ನಿ ನೆಕ್ಸ್ಟ್ ಬರ. ಅದನ್ನ ಅಳಿಸಿ ಹಾಕ್ಬಾರ್ದು. ಬನ್ನಿ ಬರೀ ಬಾ. ಯಾರು ಬರಲ್ಲ? ನೆಕ್ಸ್ಟ್ ಮಂಜ. ರೆಡಿಯಾಗಿ ಅಲ್ಲಿ ನೀವು ರೆಡಿ ಮಾಡ್ಕೊಂಡು ಬರ್ಬೇಕು. ಅಳಿಸೋದು ಅಳಿಸೋದು. ಹೇಳ್ತಾನೆ ಬರೀ. ಹೇಳ್ಕೊಂಡು ಬರೀ. ಹೇಳ್ಕೊಂಡು ಅದು
ಹೇಳ್ಕೊಂಡಪ್ಪ. ಮೂರಾದ್ಮೇಲೆ ಎಷ್ಟು ಬರುತ್ತೆ? ಹಾ ನಾಲ್ಕು, ಹಾ ಮೂರು, ಹಾ ಹಾಕು. ನಾಲ್ಕು. ಹಾ ವೆರಿ ಗುಡ್. ಅಲ್ಲಿ ಇಲ್ಲಿ ಬರಲಿ 3 4 ಇಲ್ಲಿ 3 ಪ್ಲಸ್ 4 ಪ್ಲಸ್ 3 ಪ್ಲಸ್ 4. ಹಾಕು. 3 ಎಣಿಸ್ತದನ್ನ ಲಘು ಎಷ್ಟು ಮಾತ್ರ ಹೆಚ್ಚಿದೆ? 1 ಮಾತ್ರ ಹೆಚ್ಚಿದೆ. ಒಂದು ಮಾತ್ರ ಹೆಚ್ಚಿನ ಹಾಕಿದೆ. ಇದು ಯಾವ ಅಕ್ಷರ ಇದು? ಯಾ ಯಾ ದೀರ್ಘಾಕ್ಷರನ ಸ್ವರಾಕ್ಷರನ? ಸ್ವರಾಕ್ಷರ. ಸ್ವರಾಕ್ಷರನ. ದೀರ್ಘಾಕ್ಷರ. ಹಾ ಯಾವ ಮಾತ್ರ ಹಾಕ್ಬೇಕು ಹೇಳು? ಗುರು. ಹಾ ಗುಡ್. ಇದು ತೆಗೆದು ನಳಿಸಿದ್ರಿಂದ ಹಾ 3 ಹಾ ಇದು ಅಲ್ಲೋ ಇದೆಯಾ ಕೌರವರೊಳಗ ಇದು ದೀರ್ಘಾಕ್ಷರನ ಸ್ವರಾಕ್ಷರನ? ದೀರ್ಘಾಕ್ಷರ. ಮತ್ತೆ ಅದಕ್ಕೆ ಯಾಕೆ ಹಾಕಿರಲ್ಲ ಅದು? ದೀರ್ಘಾಕ್ಷರ ಯಾವ ಮಾತ್ರ ಹಾಕ್ಬೇಕು? ಇದು ಗುರು ಸರ್. ಹಾ ಮತ್ತೆ ಗುರು ಹಾಕಿದ್ಯಾ? ಲೆಕ್ಕ ಹಾಕು. 2 ಸಲ. ಹಾ. 2 ಹಾ 4 ವೆರಿ ಗುಡ್. ಹಾ 3 ಹಾ 4 ಸಲ. ಹಾ ಗುಡ್. ಹಾ ಬೈ ನೀನು ಹೇಳು. 3 ಪ್ಲಸ್ 4 ಪ್ಲಸ್ ಲಘು ಒಂದು ಮಾತ್ರೆ ಚಿಹ್ನೆ, ಹಾ. ಗುರು ಎರಡು ಮಾತ್ರೆ ಚಿಹ್ನೆ. ಹಾ ಲಘು 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 3, ಗುರು ಲಘು ಲಘು 4, ಲಘು ಅಂದ್ರೆ ಲಘು ಒಂದು ಮಾತ್ರ ಚಿಹ್ನೆ, ಒಂದು ಒಂದು ಎರಡು, ಎರಡು ಒಂದು ಮೂರು. ಗೊತ್ತಾಯ್ತಾ? 3 ಹಾಕಿದ್ವಿ. ಗುರು ಎರಡು ಮಾತ್ರ ಚಿಹ್ನೆ, ಪಕ್ಕದಲ್ಲಿ ಒತ್ತಕ್ಷರ ಇದೆ. ಆ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಯಾವ ಮಾತ್ರ ಹಾಕ್ಬೇಕು? ಗುರು ಮಾತ್ರ. ಹೇಳಿ. ಒಂದು ಮಾತ್ರೆ ಚಿಹ್ನೆ, 1 ಪ್ಲಸ್ 1 ಪ್ಲಸ್ 1 2, 2 ಪ್ಲಸ್ 1 3. ಗುರು ಎರಡು ಮಾತ್ರೆ ಚಿಹ್ನೆ, ಗುರು ಪ್ಲಸ್ 2 ಪ್ಲಸ್ 1 3. ಗುರು ಎರಡು ಮಾತ್ರ ಚಿಹ್ನೆ, ಎರಡು ಒಂದು ಮೂರು, ಮೂರು ಒಂದು ನಾಲ್ಕು, ನಾಲ್ಕು ಹಾಕಿದಿ. ಗುರು ಸಾರಿ ಲಘು ಲಘು ಗೊತ್ತಾಯ್ತಾ? ಲಘು ಒಂದು ಮಾತ್ರ ಚಿಹ್ನೆ, ಒಂದು ಒಂದು ಎರಡು, ಎರಡು ಒಂದು ಮೂರು. ಹೀಗೆ 3 4 3 4 ಮಾತ್ರೆಗಳನ್ನ ಹಾಕಿರುತ್ತೇನೆ ಅಂತ ಹೇಳ್ಬೇಕು. ಆಮೇಲೆ ಕೆಳಗಡೆ ಕೂಡ ಅದೇ ರೀತಿನೇ ಇಲ್ಲಿ ಸ್ವರಾಕ್ಷರಗಳಿಗೆ ಲಘು ಮಾತ್ರೆಯನ್ನು ಹಾಕ್ತೀವಿ, ಹಾಗೆ ದೀರ್ಘಾಕ್ಷರಕ್ಕೆ ಗುರು ಮಾತ್ರೆಯನ್ನು ಹಾಕಿರುತ್ತೇನೆ. ಗೊತ್ತಾಯ್ತಾ? ಅಂತ ಅಕ್ಷರ ನೀಟಾಗಿ ಬರೀಬೇಕು. ಬರ್ತದೆ. ಎಲ್ಲಿ ಕೊನೆಯಲ್ಲಿ ಒಂದು ಅಕ್ಷರ ಗುರುವಾಗಿದ್ರ ಇದಕ್ಕೆ ಗುರು ಹಾಕು, ಇದಕ್ಕೆ ಗುರು ಹಾಕು. 1 ಪ್ಲಸ್ 1 2, 2 ಪ್ಲಸ್ 1 3. ಹಾ ಗುರು ಹಾಕು. ಎರಡು ಮಾತ್ರೆ ಚಿಹ್ನೆ, 2 ಪ್ಲಸ್ 1 ಹಾ, 3, ಗುರು ಹಾಕು. 3 ಪ್ಲಸ್ 1 4. ಹಾ ಇದು ಯಾಕೆ ಗುರು ಗುರು ಹಾಕಿದ್ಯಾ? ಎರಡು ಮಾತ್ರೆ ಚಿಹ್ನೆ, ತಪ್ಪು ಮಾಡಿ ಪ್ಲಸ್ ನೋಡು. 3. ಮೂರು ಗುರು ಎರಡು ಮಾತ್ರೆ ಚಿಹ್ನೆ, ನೀನು ಮಾಡದೆ ಎಲ್ಲ ತಪ್ಪು. ಲಘು 3 ಮಾತ್ರೆ 4 ಚಿಹ್ನೆ, 3 ಇದು 4 3 ಪ್ಲಸ್ 1 4. ತಪ್ಪು ಮಾಡಿದಿ. ಹೀಗೆ 3 ಪ್ಲಸ್ ಮೊದಲನೇ 4 ಇಲ್ಲ. ಪ್ಲಸ್ 3 ಪ್ಲಸ್ 4 ಪ್ಲಸ್ ಏಯ್ ನೀನು ಬರೆಯದೆ ಎಲ್ಲ ತಪ್ಪು ಹಾಕಿದ್ದೀನಿ. ಲಘು ಒಂದು ಮಾತ್ರೆ ಚಿಹ್ನೆ, 1 ಪ್ಲಸ್ 1 2. ಏ ನೀನು ಕೂತ್ಕೊಂಡು. ಸರ್ ನೆಕ್ಸ್ಟ್ ಕದ್ರಿ. ಹ್ಞೂ ಸರಿ ಗೊತ್ತು. ಹಿಂಗೆ ಮಾಡಿದೆ. ಅವ್ರಾದ್ಮೇಲೆ ನೆಕ್ಸ್ಟ್ ಸ್ಟಡಿ ಇರ್ರಿ. ನಿನಗೆ ಹಾಕೊಟ್ಟಿದ್ದೀನಿ ತಾನೆ? ಫಸ್ಟ್ ಲಘು ಗುರು ಹಾಕು. ಗುರು ಹಾಕು. ಪಕ್ಕದ ಅಕ್ಷರ ಏನಿದೆ ನೋಡು. ಹಾ ಆಯ್ತಾ? ಇದು ಗುರು ಹಾಕ್ತೀವಿ. ಇಲ್ಲಿ ನೋಡು, ಇದು ಯಾವ ಮಾತ್ರೆ ಇದು? ಗುರು ಹಾಕ್ತೀವಿ. ಇದಕ್ಕೆ ಯಾಕೆ ಹಾಕ್ತೀವಿ ನಾವು? ದೀರ್ಘ ಸಹ. ಹಾ ದೀರ್ಘ ಅಕ್ಷರ ಆಗಿರೋದ್ರಿಂದ ಅಲ್ವಾ? ಗುರು ಹಾಕಿದೆ. ಗುರು ಎಷ್ಟು ಮಾತ್ರೆ ಚಿಹ್ನೆ? 2 ಮಾತ್ರೆ ಚಿಹ್ನೆ. ಎರಡು. ಇದು ಯಾವ ಮಾತ್ರೆ ಇದು? ಲಘು.
ನೆಕ್ಸ್ಟ್ ಯಾವ್ದಿದೆ ಇಲ್ಲಿ ಗುರು. ಗುರು ಯಾಕೆ ಹಾಕಿದ್ದಾರೆ ಸರ್ ಪಕ್ಕಕ್ಕೆ ಇದು ಐತೆ ಸರ್, ಏನಿದೆ? ದೀರ್ಘಾಕ್ಷರ. ದೀರ್ಘ ಲಘು ಒತ್ತಕ್ಷರ ಒತ್ತಕ್ಷರ. ಹೌದಾಯ್ತಾ ನಾಲ್ಗೆಲ್ಲ ಆಗುತ್ತಿದೆ ಅಲ್ವಾ ಹಾಗಾಗಿ ಒತ್ತಕ್ಷರ ಹಿಂದಿನ ಅಕ್ಷರಕ್ಕೆ ಗುರು ಹಾಕಿದ್ವಿ ಇದಕ್ಕೆ ಲಘು ಹೌದಾಯ್ತಾ ಆಮೇಲೆ ಇದಕ್ಕೂ ಕೂಡ ಲಘು ಹಾಕಬಾರ್ದು ಇದು ದೀರ್ಘ ಇದೆ ಒತ್ತಕ್ಷರ ಇದೆ ಇದಕ್ಕೆ ಗುರು ಹಾಕಬಹುದು ಹೌದಾಯ್ತಾ ಈಗ ಸರಿಯಾಗಿ ನೋಡು 3 4 ಕೊನೆಯಲ್ಲಿ ಗುರು ಹೌದಾಯ್ತಾ ಯಾವ ಷಟ್ಪದಿ ಇದು ಇದು ಮಾಮಿನಿ ಷಟ್ಪದಿ. ಮಾಮಿನಿ ಷಟ್ಪದಿ. ಬರೀ ಮತ್ತೆ ಮಾಮಿನಿ ಷಟ್ಪದಿ ಅಳಿಸಿದೆಯಲ್ಲ ಹೇಳ್ಕೊಂಡು ಬರೀಪ್ಪ ಹ್ಮ್ ಷಟ್ಪದಿ ಪತಿ ಅಲ್ಲೋ ಷಟ್ಪದಿ ಬರೀಬೇಕು ಕಳಿಸೋಣ ಲಘು ಲಘು ಒಂದು ಒಂದು ಎರಡು ಎರಡು ಒಂದು ಮೂರು. ನೆಕ್ಸ್ಟ್ ಗುರು ಎರಡು ಹಾಕಿದ್ದೀನಿ ಯಾಕೆ ಹಾಕಿದ್ದೀನಿ ಪೂರ ಈ- ಸಿ ಇದೆ ಅಂದ್ರೆ ಒತ್ತಕ್ಷರ ಇರೋದ್ರಿಂದ ಅದರ ಮುಂದಿನ ಅಕ್ಷರಕ್ಕೆ ನಾವು ಗುರು ಹಾಕಿದ್ವಿ ಹಾಗಾಗಿ ಗುರು ಮಾತ್ರೆ ಎರಡು ಮಾತ್ರೆ ಚಿಹ್ನೆ ಹಾಗಾದ್ರೆ 2 1 3 3 1 4 ಹಾಕೋದನ್ನ ನೆಕ್ಸ್ಟ್ ಹಂಗೆ ಹಾಕು ಎಷ್ಟು ಮಾತ್ರೆ ಇದೆ ನೋಡು ಮೂರು ಮಾತ್ರೆ. ಬರೀ ನೆಕ್ಸ್ಟ್ ಎರಡು ಎರಡು ಒಂದು ಮೂರು ಮೂರು ಒಂದು ನಾಲ್ಕು. ಅದೇ ತರ ಸಾಲಲ್ಲ ಅದೇ ತರ ಇದೆ ಅಲ್ವಾ ಬರೀ ಮೂರು ನಾಲ್ಕು ಎಲ್ಲ ನೋಡ್ಕೊಳ್ಳಿ ಮಕ್ಕಳೇ ಮೂರು ನೋಡ್ಕೊಳ್ಳಿ ಗೊತ್ತಾಗಿದ್ರೆ ಬರ್ಕೊಳ್ಳಿ ಮೂರು ಬರ್ಕೊಳ್ಳಿ ನಿಮ್ಗೆ ಚಟುವಟಿಕೆ ಇದೆ ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಗುರು ಫಸ್ಟ್ ಹಾಕಪ್ಪ ಮಾತ್ರೆ ಯಾಕೆನ್ ಬಾ ಕೊನೆಯ ಅಕ್ಷರ ಹಾಕು ಏನದು ಮಾತ್ರೆ ಯಾವ್ದಾದ್ರು ಕೇಳಿದೀವಿ ಮತ್ತೆ ನೋಡು ಯಾವ್ದು ಯಾವ್ದು ಹಾಕಿದೀಯಾ ನೆಕ್ಸ್ಟು ಮೆಲ್ಲಕ್ಕೆ ಅಳಿಸೋದನ್ನ ಫಸ್ಟ್ ಕರ್ಕೊಂಡೋಗು ಎಲ್ಲ ಫಸ್ಟ್ ಕರ್ಕೊಂಡೋಗು ಬರೀ
ಹೇಳ್ಕೊಂಡು ಹಾಕು. ಯಾದವಾದಿಗಳು. ಹ್ಮ್. ಸರಿ ಇದೆಯಾ? ಯಾದವಾದಿಗಳು ಸರಿ ಇದೆಯಾ? ಹಾ, ಇದಕ್ಕೆ ಯಾವ ಮಾತ್ರ ಹಾಕ್ಬೇಕು? ಹಾಕು. ಹಾ, ಇದಕ್ಕೆ ಇದಕ್ಕೆ ವೆರಿ ಗುಡ್. ಇದಕ್ಕೆ ಹಾ, ಅದಕ್ಕೆ ಲಘು ಎಷ್ಟು ಮಾತ್ರ ಚಿಹ್ನೆ? ಒಂದು ಮಾತ್ರ ವೆರಿ ಗುಡ್. ನಾಲ್ಕು. ಹಾ, 4. ಅದೆಷ್ಟೈತಿ? 3. ನೆಕ್ಸ್ಟ್ ಇದಕ್ಕೆ ಹಾ, ಯಾಕೆ? ದೀರ್ಘಾಕ್ಷರ ಪಕ್ಕದಲ್ಲಿ ಲಂಬಾಕ್ಷರ ಇದೆ ಅಲ್ವಾ? ನೆಕ್ಸ್ಟ್ ಯಾಕೆ ಲಘು ಹಾಕಿದ್ವಿ? ಸ್ವರಾಕ್ಷರ ಇದೆ ಅಲ್ವಾ? ನೆಕ್ಸ್ಟ್ ಇದು ಗುರು ಅನ್ನೋದು ಯಾವ ಮಾತ್ರ ಅದು? ಹಾ ಹಾ, ಡಿವೈಡ್ ಮಾಡಿ ಹಾಕು. ಹಾ, 3 4. ಹಾ, ನೆಕ್ಸ್ಟ್ ಲಘು ಹಾ ಲಘು ಲಘು ಹಾ, ಹೇಳು. ಜೋರಾಗಿ ಹೇಳು. ಹಾ ಲಘು ಹಾ ಲಘು ಹಾ ಲಘು ಹಾ ಗುರು ಹಾ ಲಘು ಹಾ ಲಘು ಹಾ. ಗುರು ಯಾಕೆ ಗುರು ಹಾಕಿದ್ವಿ? ದೀರ್ಘಾಕ್ಷರ ಹಾಕು. ಲಘು ಹಾ ಲಘು ಹಾ ಗುರು ಹಾ ಲಘು ಹಾ ಗುರು. ಲಘು ಲಘು ಗುರು ಗುರು ಡಿವೈಡ್ ಹೇಳಿದ್ರಲ್ಲ, ಗೊತ್ತಾಯ್ತಾ? ಬರ್ತಾವ ನೋಡಿ. ಈಗ 3 ಪ್ಲಸ್ 4 ಪ್ಲಸ್ 3 ಪ್ಲಸ್ 4 ಈ ತರ ಬರೀಬೇಕು. ಗೊತ್ತಾಯ್ತಾ? ನೋಡಿ ಮಕ್ಕಳೇ, ಎಲ್ಲರೂ ಬರ್ಕೋಬೇಕು. ಪ್ರತಿ ಪದ್ಯದನ್ನ ನಿಮ್ಮ ಸ್ನೇಹಿತರ ಬರೆದಿರ್ತಕ್ಕಂಥ ಪದ್ಯದ ಲಘು ಆಗಿರ್ತಕ್ಕಂಥದ್ದನ್ನ ಬರ್ಕೋಬೇಕು. ಬರ್ಕೊಂಡ್ರಲ್ವಾ? ಏನಾಗ್ತೀಯ? ಬರ್ತೀಯ? ಮೂರಲ್ವಾ ಅದು? ಇದು ಮೂರಲ್ವಾ ಇದು? ಇದು ಯಾವ ಮಾತ್ರ ಇದು? ಗುರು. ಇದು ಲಘು. ಎಷ್ಟಾಯ್ತು? ಗುರು 2 ಮಾತ್ರ ಚಿಹ್ನೆ. 2 1 3. ಎಷ್ಟು? ಹಾ, 3. ಗುಡ್. ನೆಕ್ಸ್ಟ್ ಗುರು ಅಂತ ಬರೀ. ಗುರು ಬರುತ್ತದೆ. ನೋಡಿದ್ರ? ಗುರು ಯಾಕೆ ಕೊನೆಯಲ್ಲಿ ಬರುತ್ತಂದ್ರೆ ಛಂದಸ್ಸು ನಿಯಮ, ಅದು ಷಟ್ಪದಿ ನಿಯಮ. ಷಟ್ಪದಿ ಎಷ್ಟಾಗಲಿ ಪದ್ಯ? ಪದ್ಯ ಮೊದಲನೇ ಸಾಲು ಎರಡನೇ ಸಾಲು ಸಮ, ಮೂರನೇ ಸಾಲು ಮತ್ತೆ ಆರನೇ ಸಾಲು ಸಮ. ಕೊನೆಯಲ್ಲಿ ಅದು ಲಘುವಾಗಿದ್ರು ಗುರುವಾಗಿ ಉಳಿಯುತ್ತದೆ. ಬಾಮಿನಿ ಷಟ್ಪದಿ ಲಕ್ಷಣ 3 4 3 4 2 ಗಣಗಳು ಬರ್ತವಲ್ವಾ? ಅದೇ ತರ ನೀವು ಈಗ ದೂರದ ಬರೀ ಅಕ್ಷರ ಹೆಂಗ್ ಹಾಕ್ತೀಯ ನೀನು?
ಹಾಕಲ್ಲ ಗುರು ಗುಡ್ ಲಘು ವೆರಿ ಗುಡ್ ಡಿವೈಡ್ ಮಾಡು 3 2 1 3 2 1 3 3 1 4 ಎಷ್ಟು ಮಾತ್ರೆ ಚಿಹ್ನೆ ಇದು ಎರಡು ಮಾತ್ರೆ ಯಾವ ಮಾತ್ರೆ ಅಂತ ಕರೀತಾರೆ ಗುರುಯಿದು ಯಾವ ಮಾತ್ರೆ ಲಘು ಮಾತ್ರೆ ಹಾಕು 3 ಮತ್ತೆ 4 3 4 3 4 ಗುಡ್ ಗುಡ್ ನೋಟ್ಗಳೇ ಗಮನಿಸಿ ನಿಮ್ಮ ಎಲ್ಲ ಇದರಲ್ಲೂ ಕೂಡ ನೋಟ್ ಬುಕ್ ಅಲ್ಲಿ ಬರೆದಿರಬೇಕು ಕೇಳಿಸ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆಗಿರ್ತಕ್ಕಂಥದ್ದು 3 4 ಸರಿ ಇದೆಯಾ ಲಘು ಗುರು ಕ್ರಮ ಸರಿ ಇದೆಯಾ ತಪ್ಪಿದ್ರೆ ಬಂದು ಹೇಳ್ಬೇಕು ಸರ್ ಇದು ಅವ್ರು ಬರೆದ್ರೆ ತಪ್ಪಿದೆ ಅಂತ ಸರಿ ಬರ್ದಾಳ ಅವಳು ಸರಿ ಇದೆಯಲ್ಲ ಮಾತಾಡಿ ಸರಿ ಇದೆಯಮ್ಮ ಸರಿ ಇದೆಯಾ ಗಮನಿಸ್ತೀಯಾ ಬಾಯಲ್ಲಿ ನೀನು ಗುರುತಿಸ್ ಬಾಯಲ್ಲಿ ಹಾಕತ್ತೆ ಬಾಯಲ್ಲಿ ಸರಿ ಇದೆ ನೋಡು ಸರಿ ಇದೆಯಾ ಕೊನೆಯಲ್ಲಿ ಗುರು ಬರುತ್ತದೆ ಸರಿ ಇದೆಯಮ್ಮ ಯಾವ ಷಟ್ಪದಿ ಅದ ಬಾಂಬಿನಿ ಷಟ್ಪದಿ ಹೇಳ ಲಕ್ಷಣ ಹೇಳ ಮೊದಲನೇ ಸಾಲು ಎರಡನೇ ಸಾಲು ಮೂರನೇ ಸಾಲು ಅಂತ 2 1 3 2 1 2 1 3 3 1 4 ಸರಿಯಮ್ಮ ಗುರು ಮಾತ್ರೆ ಅಲ್ವಾ ಪಕ್ಕದ ಮಾತ್ರೆ ಏನಂತ ಕರೀತಾರೆ ಯಾಕೆ ಹಾಕಿದ್ರಿ ಗುರುನ ಯಾಕೆ ಹಾಕ್ತಿರ್ಲಿ ಗುರುನ ಯಾವ ಅಕ್ಷರಕ್ಕೆ ಹಾಕ್ತೀವಿ ದೀರ್ಘ ಸ್ವರಕ್ಕೆ ನಂತರ ಇನ್ನೊಂದು ಅಕ್ಷರಕ್ಕೆ ಯಾವ್ದು ಹಾಕ್ತೀವಿ ಅಕ್ಷರದಿಂದ ಅಕ್ಷರಕ್ಕೆ ಅಕ್ಷರಕ್ಕೆ ಈಗ ಮೊದಲ ಸಾಲು ಎರಡನೇ ಸಾಲು ಏನು ಬೇರಿದೆಯಾ ಸಮ ಇದೆ ಅಂತಾನೆ ಮತ್ತೆ ಮೂರನೇ ಸಾಲು ಮತ್ತೆ ನಂತರ ಯಾವ ಸಾಲು ಸಮ 3 4 3 4 ಬಂದ್ರೆ ಇದನ್ನ ಯಾವ